ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಬ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಇವತ್ತಿನ ಟೆಕ್ ಸುದ್ದಿನ ಶುರು ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಇದೇ ತರ ಟೆಕ್ ವಿಡಿಯೋಸ್ಗಳು ಹಾಗೆ ರಿವ್ಯೂ ವಿಡಿಯೋಸ್ಗಳನ್ನ ಮಾಡ್ತೀನಿ. ಇವತ್ತಿನ ಮೊದಲನೇ ಟೆಕ್ ಸುದ್ದಿ ಬಗ್ಗೆ ಮಾತಾಡೋದಾದ್ರೆ, ಗೂಗಲ್ ಕಡೆಯಿಂದ ಗೂಗಲ್ ಪಿಕ್ಸೆಲ್ 9 ಸೀರೀಸ್ ಅಲ್ಲಿ ಹೊಸ AI ಫೀಚರ್ಸ್ ನ ಆಡ್ ಮಾಡಿದಾರಂತೆ. ಅದು ಏನು ಅಂತಂದ್ರೆ, ಮೊದಲನೇದಾಗಿ ಸ್ಯಾಮ್ಸಂಗ್ ಅಲ್ಲಿ ಇರೋ ತರನೇ ಇದರಲ್ಲಿ ಸರ್ಕಲ್ ಟು ಸರ್ಚ್ ಫಾರ್ ಅನ್ ಇಮೇಜ್ ಆರ್ ಟೆಕ್ಸ್ಟ್. ಅಂದ್ರೆ ನಿಮ್ಗೆ ಒಂದ್ ವಸ್ತು ಬಗ್ಗೆ ಏನೂ ಗೊತ್ತಿರಲ್ಲ, ಆದ್ರೆ ಅದರ ಫೋಟೋ ಇತ್ತು ಅಂತ ಅಂದ್ರೆ ನೀವು ಅದ್ರ ಮೇಲೆ ಸರ್ಕಲ್ ಮಾಡಿದ್ರೆ ಸಾಕು, ಅದರ ಫುಲ್ ಇನ್ಫಾರ್ಮೇಶನ್ ಕೊಡುತ್ತೆ. ಎರಡನೇದಾಗಿ ನ್ಯೂ ಪಿಕ್ಸೆಲ್ ಸ್ಕ್ರೀನ್ ಶಾಟ್ ಫ್ಯೂಚರ್. ಇದೇನು ಅಂತ ಅಂದ್ರೆ, ನೀವು ತೆಗೆಯೋ ಎಲ್ಲ ಸ್ಕ್ರೀನ್ ಶಾಟ್ ನ ಒಂದು ಆಪ್ ಅಲ್ಲಿ ಕಲೆಕ್ಟ್ ಮಾಡಿ ಇಡುತ್ತೆ. ಹಾಗೆ ಇದರಲ್ಲಿ ಇರೋ ಪಿಕ್ಚರ್ಸ್ ನ ಅನಲೈಸ್ ಮಾಡುತ್ತೆ. ಒಂದೇ ತರ ಇರೋ ಪಿಕ್ಚರ್ಸ್ ನ ಒಂದು ಆಲ್ಬಮ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿರುತ್ತೆ. ನೀವೇನಾದ್ರೂ ಆ ಪಿಕ್ಚರ್ ಗೆ ರಿಲೇಟೆಡ್ ಆಗಿ ಟೈಪ್ ಮಾಡಿದ್ರೆ ಆ ಪಿಕ್ಚರ್ ನ ನಿಮ್ಗೆ ಫಸ್ಟ್ ಅಲ್ಲಿ ಶೋ ಮಾಡುತ್ತೆ. ಮೂರನೇದಾಗಿ ನ್ಯೂ ಆಡ್ಮಿ ಕ್ಯಾಮೆರಾ ಫೀಚರ್. ಇದೇನು ಅಂತ ಅಂದ್ರೆ, ಇವಾಗ ನೀವು ನಿಮ್ ಫ್ಯಾಮಿಲಿ ಜೊತೆ ಎಲ್ಲಾದ್ರೂ ಈಚೆ ಹೋಗಿರ್ತೀರಾ ಅಂತ ಅನ್ಕೊಳ್ಳಿ. ಆಗ ನೀವು ಗ್ರೂಪ್ ಫೋಟೋ ತೆಗಿಬೇಕು, ಆದ್ರೆ ಅಲ್ಲಿ ಯಾರು ಇರೋದಿಲ್ಲ ಗ್ರೂಪ್ ಫೋಟೋ ತೆಗಿಯೋದಿಕ್ಕೆ. ಆಗ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ, ಮೊದಲು ನೀವು ಗ್ರೂಪ್ ಫೋಟೋ ತೆಗಿಬೇಕು. ಆಮೇಲೆ ಕ್ಯಾಮೆರಾದಲ್ಲಿ ಆಡ್ಮಿ ಅಂತ ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ ಫೋಟೋನ ತೆಗೆದ್ರೆ ಆ ಗ್ರೂಪ್ ಫೋಟೋ ಅಲ್ಲಿ ನಿಮ್ ಫೋಟೋನು ಆಡ್ ಆಗೋಗುತ್ತೆ. ಇದೇ ತರ ಇನ್ನು 13 ಎಕ್ಸ್ಟ್ರಾ ಫೀಚರ್ಸ್ ಗಳು ಇದಾವೆ. ಹಾಗೆ ಈ ಫೋನ್ಸ್ ಗಳಲ್ಲಿ 7 ಇಯರ್ಸ್ ಮೇಜರ್ OS ಅಪ್ಡೇಟ್ ಹಾಗೆ 7 ಇಯರ್ಸ್ ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಈ ಪಿಕ್ಸೆಲ್ ಸೀರೀಸ್ ಬಗ್ಗೆನೂ ಒಂದು ಡೆಡಿಕೇಟೆಡ್ ವಿಡಿಯೋ ಬೇಕು ಅಂತ ಇದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಐಫೋನ್ 16 ಸೀರೀಸ್ ಅಲ್ಲಿ ಮತ್ತೆ 4 ಕಲರ್ಸ್ ಗಳು ಆಡ್ ಆಗಿದ್ದಾವೆ. ಅಂದ್ರೆ ಐಫೋನ್ 16 Pro Max ಅಲ್ಲಿ 4 ಬೇರೆ ಬೇರೆ ಕಲರ್ಸ್ ಗಳು ಆಡ್ ಆಗಿದ್ದಾವೆ. ಟೈಟಾನಿಯಂ ವೈಟ್, ಟೈಟಾನಿಯಂ ಬ್ಲಾಕ್, ಟೈಟಾನಿಯಂ ಗ್ರೇ ಹಾಗೆ ಬ್ರಾನ್ಸ್ ಟೈಟಾನಿಯಂ ಅಂತ. ಈ 4 ಕಲರ್ಸ್ ಗಳು ಐಫೋನ್ 16 Pro Max ಅಲ್ಲಿ ಮಾತ್ರ ಸಿಗುತ್ತೆ. ಆಪಲ್ ಅವರು ಇನ್ನು ಎಷ್ಟು ಕಲರ್ಸ್ ಅಲ್ಲಿ ಐಫೋನ್ ನ ಲಾಂಚ್ ಮಾಡ್ತಾರೋ ನೋಡೋಣ ಲಾಂಚ್ ಆದಾಗ. ಪೋಕೋ ಪ್ಯಾಡ್ ನ ಸ್ಪೆಸಿಫಿಕೇಶನ್ ಗಳು ಲೀಕ್ ಆಗಿತ್ತು. ಇದನ್ನ ನಾನು ನಮ್ಮ ಲಾಸ್ಟ್ ಟೆಕ್ ನ್ಯೂಸ್ ಅಲ್ಲೇ ಹೇಳಿದ್ದೆ. ಆದ್ರೆ ಈಗ ಏನು ಅಂತ ಅಂದ್ರೆ, ಈ ಪ್ಯಾಡ್ ನ ಲಾಂಚ್ ಡೇಟ್ ಕೂಡ ಕನ್ಫರ್ಮ್ ಆಗಿದೆ. ಇದೇ ತಿಂಗಳು 23ಕ್ಕೆ ನಮ್ ಇಂಡಿಯಾದಲ್ಲೇ ಲಾಂಚ್ ಆಗುತ್ತೆ. ಇದರ ಸ್ಪೆಸಿಫಿಕೇಶನ್ ನೀವು ನೋಡಬಹುದು, ಚೆನ್ನಾಗಿದೆ ಅಂತ ಅನ್ಸುತ್ತೆ ನನ್ಗೆ. ಈ ಪ್ಯಾಡ್ ಪೋಕೋ ಕಡೆಯಿಂದ ಫಸ್ಟ್ ಪ್ಯಾಡ್ ಆಗಿದೆ. ಲಾಂಚ್ ಆದಾಗ ನೋಡೋಣ ಈ ಪ್ಯಾಡ್ ನಮ್ ಇಂಡಿಯಾದಲ್ಲಿ ಎಷ್ಟು ಹವಾ ಮಾಡುತ್ತೆ ಅಂತ. ಈ ಪ್ಯಾಡ್ ರೆಡ್ಮಿ ಪ್ಯಾಡ್ ಪ್ರೋ ನ ರೀಬ್ರ್ಯಾಂಡಿಂಗ್ ಆಗಿದೆ. ರೆಡ್ಮಿ ಪ್ಯಾಡ್ ಪ್ರೋ ಹೇಗಿತ್ತೋ ಅದೇ ತರನೇ ಇದು ಇದೆ. Oppo Find X8 ಸೀರೀಸ್ ನ ಸ್ಪೆಸಿಫಿಕೇಶನ್ ಹಾಗೆ ಲುಕ್ ಡಿಸೈನ್ ಲೀಕ್ ಆಗಿದೆ, ನೀವು ಸಹ ನೋಡಬಹುದು. Oppo Find X8 ಅಲ್ಲಿ 6.6 ಇಂಚಸ್ 1.5K ಫ್ಲಾಟ್ ಡಿಸ್ಪ್ಲೇ ಇರುತ್ತೆ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ. ಇದರಲ್ಲಿ MediaTek ಕಡೆಯಿಂದ Dimensity 9400 mAh ಬ್ಯಾಟರಿ ಸಿಗುತ್ತೆ. 50 ಮೆಗಾ ಪಿಕ್ಸೆಲ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇರುತ್ತೆ. 5600 mAh ಬಿಗ್ ಬ್ಯಾಟರಿ ಸಿಗುತ್ತೆ. 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಈ ಫೋನ್ 4 ಡಿಫರೆಂಟ್ ಕಲರ್ ಅಲ್ಲಿ ಬರುತ್ತೆ. Oppo Find X8 Pro ಅಲ್ಲಿ ಕೂಡ ಸೇಮ್ ಸ್ಪೆಸಿಫಿಕೇಶನ್ ಇರುತ್ತೆ, ಆದ್ರೆ ಇದರಲ್ಲಿ 6.7 ಇಂಚಸ್ 1.5K ಮೈಕ್ರೋ ಕರ್ವ್ ಡಿಸ್ಪ್ಲೇ ಸಿಗುತ್ತೆ. ಹಾಗೆ ಇದರಲ್ಲಿ ಕ್ವಾಡ್ ಕ್ಯಾಮೆರಾ ಸೆಟಪ್ ಕೂಡ ಇರುತ್ತೆ. ಇದ್ರ ಜೊತೆಗೆ ಡ್ಯುಯಲ್ ಪೆರಿಸ್ಕೋಪ್ ಕೂಡ ಸಿಗುತ್ತೆ. Oppo Find X8 ಅಲ್ಟ್ರಾದಲ್ಲಿ ಕೂಡ ಸೇಮ್ ಸ್ಪೆಸಿಫಿಕೇಶನ್ ಇರುತ್ತೆ, ಆದ್ರೆ ಇದರಲ್ಲಿ 6.8 ಇಂಚಸ್ 2K ಮೈಕ್ರೋ ಕರ್ವ್ ಡಿಸ್ಪ್ಲೇ ಇರುತ್ತೆ. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 8 Gen 4 ಪ್ರೊಸೆಸರ್ ಇರುತ್ತೆ. ಇದರಲ್ಲೂ ಕೂಡ ಕ್ವಾಡ್ ಕ್ಯಾಮೆರಾ ಸೆಟಪ್ ಇರುತ್ತೆ, ಡ್ಯುಯಲ್ ಪೆರಿಸ್ಕೋಪ್ ಇರುತ್ತೆ. ಈ ಫೋನ್ಸ್ ಗಳು ಯಾವಾಗ ಲಾಂಚ್ ಆಗುತ್ತೆ, ಯಾವ ಪ್ರೈಸಿಂಗ್ ಅಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ, ನಾವು ಕಾದ್ ನೋಡೋಣ. ನಾಯ್ಸ್ ಕಡೆಯಿಂದ ನಾಯ್ಸ್ ಬಡ್ಸ್ N1 Pro ಅಂತ TWS ಬರ್ತಾ ಇದೆ. ಇದರಲ್ಲಿ 11mm ಡ್ರೈವರ್ ಇರುತ್ತೆ, 32 dB ANC ಇರುತ್ತೆ. ಇದು 60 hours ಪ್ಲೇ ಟೈಮ್ ಕೊಡುತ್ತೆ. 40 ms ಅಲ್ಟ್ರಾ ಲೋ ಲೇಟೆನ್ಸಿ ಇದೆ. ಕ್ವಾಡ್ ಮೈಕ್ ವಿತ್ ENC ಇದೆ. ಡ್ಯುಯಲ್ ಪೇರಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ 200 ಮಿನಿಟ್ಸ್ ವರೆಗೂ ಪ್ಲೇ ಆಗುತ್ತೆ. ಇದರಲ್ಲಿ ಬ್ಲೂಟೂತ್ 5.3 ಇದೆ, ಹೈಪರ್ ಸಿಂಕ್ ಇದೆ, IPX5 ನ ಸರ್ಟಿಫಿಕೇಶನ್ ಇದೆ. ಇದರ ಮೇಲೆ ನೀರ್ ಬಿದ್ರೆ ಏನೂ ಆಗೋದಿಲ್ಲ, ಆದ್ರೆ ಇದರ ಮೇಲೆ ಡಸ್ಟ್ ಬೀಳಬಾರದು. ಈ TWS 4 ಕಲರ್ ಅಲ್ಲಿ ನಿಮ್ಗೆ 2000 ಒಳಗಡೆನೆ ಸಿಗುತ್ತೆ. ಮೋಟೋರೋಲಾ ಕಡೆಯಿಂದ ಮೋಟೋ ವಾಚ್ 120 ಸ್ಮಾರ್ಟ್ ವಾಚ್ ರೀಸೆಂಟ್ ಆಗಿ US ಅಲ್ಲಿ ಲಾಂಚ್ ಆಗಿದೆ. ಇದರಲ್ಲಿ 1.43 ಇಂಚಸ್ LCD AMOLED ಡಿಸ್ಪ್ಲೇ ಇದೆ. ಆಲ್ವೇಸ್ ಆನ್ ಡಿಸ್ಪ್ಲೇಗೆ ಸಪೋರ್ಟ್ ಮಾಡುತ್ತೆ. 80+ ಕಸ್ಟಮ್ ವಾಚ್ ಫೇಸಸ್ ಗೆ ಸಪೋರ್ಟ್ ಮಾಡುತ್ತೆ. 300 mAh ಬ್ಯಾಟರಿ ಇದೆ. 10 ಡೇಸ್ ವರೆಗೂ ಬ್ಯಾಟರಿ ಬ್ಯಾಕಪ್ ಸಿಗುತ್ತೆ. 24/7 ಹಾರ್ಟ್ ರೇಟ್ ಮಾನಿಟರಿಂಗ್ ಹಾಗೆ SP02 ಟ್ರ್ಯಾಕಿಂಗ್ ಇರುತ್ತೆ. ಹಾಗೆ ಇದರಲ್ಲಿ 100+ ಸ್ಪೋರ್ಟ್ಸ್ ಮೋಡ್ ಗಳು ಇದೆ. ಇದರಲ್ಲಿ ಬ್ಲೂಟೂತ್ 5.3 ಇದೆ,
ಗೂಗಲ್ ಫಿಟ್ ಇದೆ, ಹಾಗೆ ಫಿಟ್ನೆಸ್ ಹಾಗೆ ಹೆಲ್ತ್ ಮಾನಿಟರಿಂಗ್ ಗೆ ಸಪೋರ್ಟ್ ಮಾಡುತ್ತೆ. IP68 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದನ್ನ 30 ಮಿನಿಟ್ಸ್ ಆರಾಮಾಗಿ ನೀರಲ್ಲೂ ಕೂಡ ಯೂಸ್ ಮಾಡಬಹುದು. ಈ ಸ್ಮಾರ್ಟ್ ವಾಚ್ 3 ಡಿಫರೆಂಟ್ ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಈ ಸ್ಮಾರ್ಟ್ ವಾಚ್ US ಅಲ್ಲಿ $129.99 ಅಲ್ಲಿ ಲಾಂಚ್ ಆಗಿದೆ. ನಮ್ ಇಂಡಿಯನ್ ರುಪೀಸ್ ಅಲ್ಲಿ ಅರೌಂಡ್ 10,920 ಆಗುತ್ತೆ. ಈ ಸ್ಮಾರ್ಟ್ ವಾಚ್ ನಮ್ ಇಂಡಿಯಾದಲ್ಲಿ ಆದಷ್ಟು ಬೇಗ ಬರುತ್ತೆ. ಲಾಂಚ್ ಆದಾಗ ನಾನು ಇದ್ರ ಬಗ್ಗೆ ರಿವ್ಯೂನ ಮಾಡ್ತೀನಿ. ವಿವೋ ಕಡೆಯಿಂದ ವಿವೋ T3 Pro ಆದಷ್ಟು ಬೇಗ ನಮ್ ಇಂಡಿಯಾದಲ್ಲಿ ಲಾಂಚ್ ಆಗುತ್ತೆ. ಈ ಫೋನ್ ಗೀಕ್ ಬೆಂಚ್ ಅಲ್ಲಿ ಲಿಸ್ಟ್ ಆಗಿದೆ. ಇದರಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. 8GB RAM ಇರುತ್ತೆ. 5500 mAh ಬ್ಯಾಟರಿ ಇದೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಇದರಲ್ಲಿ 6.78 ಇಂಚಸ್ ಫುಲ್ HD ಪ್ಲಸ್ ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇರುತ್ತೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. ಈ ಫೋನ್ 25,000 ಒಳಗಡೆನೆ ಬರ್ಬೋದು. ಈ ಫೋನ್ ನ ಡಿಸೈನ್ ಹಾಗೆ ಕ್ಯಾಮೆರಾ ಮಾಡೆಲ್ iQOO Z9S Pro ತರನೇ ಇದೆ. ರಿಯಲ್ಮಿ ತನ್ನ 320 ವ್ಯಾಟ್ ಸೂಪರ್ಸೋನಿಕ್ ಫಾಸ್ಟ್ ಚಾರ್ಜಿಂಗ್ ಟೆಕ್ನಾಲಜಿನ ಲಾಂಚ್ ಮಾಡಿದೆ. ಕೇವಲ 4 ನಿಮಿಷ 30 ಸೆಕೆಂಡ್ ಅಲ್ಲಿ 100% ಚಾರ್ಜ್ ಆಗುತ್ತೆ. ಕೇವಲ 1 ನಿಮಿಷದಲ್ಲಿ 0 to 26% ಚಾರ್ಜ್ ಆಗುತ್ತೆ. 2 ನಿಮಿಷಕ್ಕಿಂತ ಕಡಿಮೆ ಅವಧಿಯಲ್ಲಿ 50% ಗಿಂತ ಜಾಸ್ತಿ ಚಾರ್ಜ್ ಮಾಡುತ್ತೆ. ಈ ಫಾಸ್ಟ್ ಚಾರ್ಜಿಂಗ್ ನ ಒಂದು ಇವೆಂಟ್ ಅಲ್ಲಿ ಲೈವ್ ಅಲ್ಲೇ ಚಾರ್ಜ್ ಮಾಡಿ ತೋರಿಸಿದ್ರು. ಆ ಫೋನ್ ಅಲ್ಲಿ 4420 mAh ಬ್ಯಾಟರಿ ಇತ್ತು. ಇದೇ ಫಸ್ಟ್ ಟೈಮ್ ಇಷ್ಟೊಂದು ಫಾಸ್ಟ್ ಆಗಿ ಒಂದು ಫೋನ್ ಚಾರ್ಜ್ ಆಗಿರೋದು. ಮೋಟೋರೋಲಾ ಕಡೆಯಿಂದ ಮೋಟೋರೋಲಾ G45 ಬರ್ತಾ ಇದೆ. ಈ ಫೋನ್ ಎಂಟ್ರಿ ಲೆವೆಲ್ ಸ್ಮಾರ್ಟ್ ಫೋನ್ ಆಗಲಿದೆ. ಇದರಲ್ಲಿ 6.5 ಇಂಚಸ್ HD ಪ್ಲಸ್ LCD ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇರುತ್ತೆ. ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರ್ಯಾಗನ್ 6S Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. 50 ಮೆಗಾ ಪಿಕ್ಸೆಲ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇರುತ್ತೆ. 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇರುತ್ತೆ. 5000 mAh ಬ್ಯಾಟರಿ ಹಾಗೆ 25 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಗೆ ಇದು ಸಪೋರ್ಟ್ ಮಾಡುತ್ತೆ. ಇದರ ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಇರುತ್ತೆ. ಡೋಲ್ಬೆ ಅಟ್ಮಾಸ್ ನ ಸಪೋರ್ಟ್ ಇರುತ್ತೆ. ಈ ಫೋನ್ Android 14 ಅಲ್ಲಿ ಬರುತ್ತೆ. ಈ ಫೋನ್ಗೆ IP52 ನ ಸರ್ಟಿಫಿಕೇಶನ್ ಸಿಗುತ್ತೆ. ಈ ಫೋನ್ 15,000 ಒಳಗಡೆ ಇದೇ ತಿಂಗಳು 21ಕ್ಕೆ ಲಾಂಚ್ ಆಗುತ್ತೆ. ಇವತ್ತಿನ ಪ್ರಾಡಕ್ಟ್ ಬಗ್ಗೆ ಮಾತಾಡೋದಾದ್ರೆ ನಿಮ್ ಮನೆಗೆ ಡೆಕೋರೇಷನ್ ಮಾಡೋದಕ್ಕೆ ಏನಾದ್ರೂ ಬೇಕಾಗಿದ್ಯಾ? ಹಾಗಿದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಇಷ್ಟ ಆಗ್ಬೋದು. ಪರ್ಫೆಕ್ಟ್ ಜೆಲ್ ವುಡ್ ರಾಧಾಕೃಷ್ಣ ಪೇಂಟಿಂಗ್ ವಿತ್ ಫ್ರೇಮ್. ಇದು 5 ಸೆಟ್ ಅಲ್ಲೇ ಬರುತ್ತೆ. 17x30 ಇಂಚ್ ಅಲ್ಲಿ ಹಾಗೆ 24x50 ಇಂಚ್ ಅಲ್ಲಿ ಮಲ್ಟಿ ಕಲರ್ ಅಲ್ಲಿ ಅವೈಲೇಬಲ್ ಇದೆ. ಇದನ್ನ ನಿಮ್ಮ ಬೆಡ್ರೂಮ್ ಹಾಗೆ ಹಾಲ್ ಅಲ್ಲಿ ಹಾಕ್ಬೋದು. ತುಂಬಾ ಸುಂದರವಾಗಿ ಕಾಣಿಸುತ್ತೆ. ನೋಡೋರ್ಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಈ 3D ಪೇಂಟಿಂಗ್ ನ ನಿಮ್ ವಾಲ್ ಗೆ ಹಾಕಿದ್ರೆ ಪ್ರೀಮಿಯಂ ಫೀಲ್ ಕೊಡುತ್ತೆ. ಈ 3D ಪೇಂಟಿಂಗ್ ನಿಮ್ಗೆ ಅಮೆಝಾನ್ ಅಲ್ಲಿ 199ಗೆ ಸಿಗುತ್ತೆ. ಇದು ಮೊದಲು 800 ರೂಪಾಯಿಗೆ ಸಿಗ್ತಾ ಇತ್ತು, ಆದ್ರೆ ಈಗ 200ಗೆ ನಿಮ್ಗೆ ಸಿಗ್ತಾ ಇದೆ. ನೋಡಿ, ನಿಮ್ಗೆ ಇಷ್ಟ ಆದ್ರೆ ತಗೊಳ್ಳಿ. ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಇವತ್ತಿನ ಗೇಮಿಂಗ್ ಬಗ್ಗೆ ಮಾತಾಡೋದಾದ್ರೆ GTA ಗೇಮ್ಸ್ ಲವರ್ಸ್ಗೆ ಒಂದು ಗುಡ್ ನ್ಯೂಸ್. ರೀಸೆಂಟ್ ಆಗಿ ರಾಕ್ ಸ್ಟಾರ್ ಅವ್ರದ್ದು ಒಂದು ಇಂಟರ್ವ್ಯೂ ಇತ್ತು. ಅದರಲ್ಲಿ ಅವ್ರು ಹೇಳಿದ್ದೇನು ಅಂತಂದ್ರೆ GTA 6 ಡಿಲೇ ಆಗೋದಿಲ್ಲ, 2025ರಲ್ಲಿ ಬಂದೇ ಬರುತ್ತೆ ಅಂತ. 2025ರಲ್ಲಿ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ಬರುತ್ತಂತೆ. 1 ವರ್ಷ ಇದೆ, ವೆಯ್ಟ್ ಮಾಡಿ ನೋಡೋಣ ಯಾವಾಗ ಲಾಂಚ್ ಆಗುತ್ತೆ ಅಂತ. ಇವತ್ತಿನ ಫ್ಯಾಕ್ಟ್ ಏನು ಅಂತ ಅಂದ್ರೆ, ನಿಮ್ಗೇನಾದ್ರೂ ಈ ಶೂಸ್ 50,000 ಕೊಟ್ಟು ತಗೊಳ್ಳಿ ಅಂದ್ರೆ ತಗೋತೀರಾ? ತಗೊಳ್ಳೋದಿಲ್ಲ. ಫ್ರೀಯಲ್ಲಿ ಕೊಡ್ತೀವಿ ಅಂದ್ರೂ ತಗೊಳ್ಳೋದಿಲ್ಲ. ಈ ಶೂಸ್ ಗಳು ನಾರ್ಮಲ್ ಶೂಸ್ ಅಲ್ಲ. ಈ ಶೂಸ್ ಗಳು ಬ್ಯಾಲೆನ್ಸಿಯಾಗಾ ಎಂಬ ಒಂದು ಫೇಮಸ್ ಬ್ರ್ಯಾಂಡ್ ನ ಶೂ ಆಗಿದೆ. ಈ ಶೂಸ್ ಗಳಿಗೆ ಡಿಸ್ಟ್ರಾಯ್ಡ್ ಸ್ನೀಕರ್ಸ್ ಅಂತಾನೆ ಹೆಸರಿಟ್ಟಿದ್ದಾರೆ. ಹಾಗೆ ಈ ಶೂಸ್ ಗಳು 48,000 ಇಂದ 50,000ಗೆ ಸೇಲ್ ಆಗುತ್ತೆ. 50,000 ಕೊಟ್ಟು ಯಾರು ಈ ಶೂಸ್ ನ ತಗೋತಾರೋ ಗೊತ್ತಿಲ್ಲ. ನಿಮ್ಗೇನಾದ್ರೂ ಫ್ರೀ ಆಗಿ ಕೊಟ್ರೆ ತಗೋತೀರಾ ಅಂತ ಕಮೆಂಟ್ ಮಾಡಿ ಹೇಳಿ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ಟೆಕ್ ನ್ಯೂಸ್ ಹೇಗಿತ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ನಿಮ್ಗೆ ಯಾವ ಟೆಕ್ ಸುದ್ದಿ ಇಷ್ಟ ಆಯ್ತು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಆದಷ್ಟು ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.